ಹಿಂದಿಯನ್ನ ಬಲವಂತವಾಗಿ ಹೇರಿಕೆ ಮಾಡೋದಾದ್ರೆ, ದಬ್ಬಳಿಕೆ ಮಾಡೋದಾದ್ರೆ ಇದನ್ನ ನಾವು ಸಹಿಸಬೇಕಾ? ಹಿಂದಿಯನ್ನ ಎಷ್ಟು ನೀವು ಒಪ್ಕೊಂಡಿದ್ದೀರಿ ಅಷ್ಟರ ಮಟ್ಟಿಗೆ ಬೇರೆ ಭಾಷೆಗಳನ್ನು ಒಪ್ಕೋಬೇಕು, ಕನ್ನಡವನ್ನು ಒಪ್ಕೋಬೇಕು. ಹಿಂದಿಯನ್ನ ವೈಭವೀಕರಿಸೋದು ನಿಲ್ಲಿಸಬೇಕು ಅನ್ನೋದು ನಮ್ಮ ಹೋರಾಟ. ಬೆಂಗಳೂರಲ್ಲಿ ಅಂತ ಕಾರ್ಯಕ್ರಮಗಳು ಎಲ್ಲಾದ್ರೂ ನಡೆಯುವಂಥದ್ದು ನಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಕಾರ್ಯಕರ್ತರು ಮುಲಾಜಿ ಇಲ್ಲದೆ ಅಂತ ಕಾರ್ಯಕ್ರಮಗಳ ಮೇಲೆ ದಾಳಿ ಮಾಡ್ತಾರೆ. ನಮ್ಮ ಓದುವಂತ ಕಾಲಘಟ್ಟದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ಭಾರಿ ವಿದ್ಯಾವಂತ ಬುದ್ಧಿವಂತರು ಜನ ನಮ್ಮ ತಲೆಗೆ ತುಂಬಿಟ್ಟಿದ್ರು. ಕೆಲವು ವರ್ಷಗಳ ನಂತರ ನಮಗೆ ಗೊತ್ತಾದದ್ದೇನು ಸತ್ಯ ಅಂದರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಯಾವ 22 ಭಾಷೆಗಳಿದ್ದವು, ಅಧಿಕೃತವಾದಂಥ ಭಾಷೆ ಅಂತ ಹೇಳಿ ದೇಶದಲ್ಲಿ ಗುರುತಿಸುವಂಥ ಭಾಷೆ ಇದ್ದವು, ಮಾನ್ಯತೆ ಕೊಟ್ಟಂಥದ್ದಿದೆಯೋ ಅದರಲ್ಲಿ ಹಿಂದಿಯೂ ಒಂದು ಅನ್ನೋದನ್ನ ನಾವು ಘಂಟಾಘೋಷವಾಗಿ ಹೇಳಕ್ಕೆ ನಿಂತಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷದಿಂದ. ರಕ್ಷಣಾ ವೇದಿಕೆ ಉದಯ ಆದ ಮೇಲೆ ಈ ರಾಷ್ಟ್ರಕ್ಕೆ, ಈ ನಾಡಿಗೆ ನಾವು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿ ಹೇಳಿದಂಥದ್ದು. ಈಗ ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ದಿವಸ ಅಂತ ಆಚರಿಸುವ, ಹಿಂದಿ ಸಪ್ತಾಹ ಅಂತೇಳಿ ಆಚರಿಸೋದು, ಹಿಂದಿ ಕಲಿತವರಿಗೆ ವಿಶೇಷವಾಗಿ ಅವರಿಗೆ ಬಹುಮಾನಗಳನ್ನು ಕೊಡುವಂಥದ್ದು, ಉಡುಗೊರೆಗಳನ್ನು ಕೊಡುವಂಥದ್ದು, ಅವರಿಗೆ ಹೆಚ್ಚುವರಿ ಬೋನಸ್ ಕೊಡುವಂಥದ್ದು, ಇಂಥದ್ದೆಲ್ಲ ನಡೀತಾ ಇತ್ತು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ತಗೊಂಡ ಮೇಲೆ ಸ್ವಲ್ಪ ಅದು ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಬೇರೆ ರಾಜ್ಯಗಳಲ್ಲಿ ಅದರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಿ ಇಲ್ಲಿ ಕೇಂದ್ರೀಯ ಸದನ ಅಂತ ಒಂದಿದೆ ಕೋರಮಂಗಲದಲ್ಲಿ, ಭಾರಿ ಅದ್ದೂರಿಯಾಗಿ ಆಚರಿಸೋರು. ಈಗ ಆಚರಣೆ ನಿಂತಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ನಮ್ಮ ಮೈಸೂರು ಮಹಾರಾಜರು ಕಟ್ಟಿದಂಥ, ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಭಾರಿ ಅದ್ದೂರಿಯಾಗಿ ಹಿಂದಿ ದಿವಸ ಆಚರಿಸೋರು. ಕೆಲವು ಕೇಂದ್ರ ಬ್ಯಾಂಕು, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಜರುಗೋದು. ರೈಲ್ವೆಯಲ್ಲಿ, ಇಲಾಖೆಗಳಲ್ಲಿ, ಕೇಂದ್ರ ಸರ್ಕಾರದ ಅನೇಕ ಉದ್ಯಮಗಳಲ್ಲಿ ಆಗೋದು. ಈಗ ಅದು ಒಂದಷ್ಟು ಕಡಿಮೆ ಆಗಿದೆ. ಯಾಕೆ ಆಗಿದೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಿಂದ ಕಡಿಮೆ ಆಗಿದೆ. ಇದರ ಅಗತ್ಯ ಎಷ್ಟು ಮಟ್ಟಿಗೆ ನಮಗೆ ಬೇಕು, ಇದರ ಅಗತ್ಯ ಇದೆಯಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡುವಂಥದ್ದು. ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ಅಧಿಕೃತವಾಗಿ ಹಿಂದಿ ರಾಷ್ಟ್ರ ಭಾಷೆ ಆಗದೇ ಇದ್ರೂ ಸಹ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಸುಳ್ಳುಗಳನ್ನು ಹೇಳುವಂಥದ್ದು. ಮತ್ತೆ ಹಿಂದಿ ನಾವು ಇವತ್ತು ಕೇಂದ್ರ ಸರ್ಕಾರ ಅದು ಹೇರಿಕೆಯನ್ನು ಬಲವಂತವಾಗಿ ಪ್ರಾದೇಶಿಕ ಭಾಷೆಗಳ ಮೇಲೆ ಏರಿಕೆ ಮಾಡುವಂಥದ್ದು, ದಬ್ಬಳಿಕೆ ಮಾಡುವಂಥದ್ದು, ಇದೆಲ್ಲವನ್ನ ಗಮನಿಸಿದಾಗ ಹಿಂದಿ ಕೇವಲ 650 ವರ್ಷದ ಹಿಂದಿ, 2300 ವರ್ಷದ ಕನ್ನಡ ಅಥವಾ ತಮಿಳು ಅಥವಾ ತೆಲುಗು ಈ ಭಾಷೆಗಳ ಮೇಲೆ ದಬ್ಬಳಿಕೆ ಮಾಡೋದಾದರೆ, ರಾಷ್ಟ್ರೀಯತೆ ಹೆಸರಿನಲ್ಲಿ ಹಿಂದಿಯ ವೈಭವೀಕರಿಸೋದಾದರೆ, ಹಿಂದಿಯ ಭಾಷೆಯನ್ನು ಬೇರೆ ರಾಜ್ಯ ಭಾಷೆಗಳ ಮೇಲೆ ಏರಿಕೆ ಮಾಡೋದಾದರೆ, ನಾವು ಕೇಳೋದು ನೇರವಾದ ಪ್ರಶ್ನೆ ಅಂದರೆ ಹಿಂದಿಯ ರಾಷ್ಟ್ರೀಯತೆ ನಮಗೆ ಬೇಡ, ಹಿಂದಿ ರಾಷ್ಟ್ರ ಭಾಷೆ ಅಂತ ನೀವು ಒಪ್ಕೊಳ್ಳೋದಾದರೆ ಈ ಒಕ್ಕೂಟವನ್ನು ನಾವು ಒಪ್ಕೋಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿ ರಾಷ್ಟ್ರ ಭಾಷೆಯ ಹೆಸರಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಹಿಂದಿಯ ಏರಿಕೆ ಮಾಡೋದಾದರೆ ಭಾರತ ಆಗಿದ್ದು ಯಾವ ಮೂಲ ಉದ್ದೇಶ? ಭಾರತ ಅನ್ನೋದೇ ಒಂದು ಭಾಷಾ ರಾಜ್ಯಗಳ ಒಕ್ಕೂಟ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ವಿಂಗಡಣೆ ಆಯಿತು. ಆ ಭಾಷೆಯ ಆಧಾರಿತವಾದಂಥ ರಾಜ್ಯಗಳು ಒಳಗೊಂಡಂತೆ ಒಂದು ಭಾರತ ಆಯಿತು. ಅದಕ್ಕೆ ಒಕ್ಕೂಟ ಭಾರತ ಆಯಿತು. ನಮ್ಮ ದೇಶದಲ್ಲಿ ವಿವಿಧ ಭಾಷೆಗಳು, ವಿವಿಧ ಸಾಂಸ್ಕೃತಿಕ ಹಿನ್ನೆಲೆ, ಇಲ್ಲಿಯ ಸಂಸ್ಕಾರ, ಇಲ್ಲಿಯ ಆಚಾರ ವಿಚಾರಗಳು ಆ ರಾಜ್ಯದಲ್ಲಿ ಬೇಕಾದಷ್ಟಿದೆ.
ಅದಕ್ಕಾಗಿ ಭಾಷೆಯ ಹೆಸರಲ್ಲಿ ಉದಯವಾದಂಥ ರಾಜ್ಯಗಳ ಮೇಲೆ ಹಿಂದಿಯನ್ನು ಬಲವಂತವಾಗಿ ಹೇರಿಕೆ ಮಾಡೋದಾದರೆ, ದಬ್ಬಳಿಕೆ ಮಾಡೋದಾದರೆ ಇದನ್ನು ನಾವು ಸಹಿಸಬೇಕಾ? ಕನ್ನಡಿಗರು ಸಹಿಸಬೇಕಾ? ಇದರ ಅಗತ್ಯ ನಮಗೇನಿದೆ? ಇವತ್ತು ಹಿಂದಿಯ ಯಾವ ರೀತಿ ಹಿಂದಿಯನ್ನು ನೀವು ಮೆರೆಸ್ತಾ ಇದ್ದೀರಿ ಅಂದರೆ, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ನಡೆಯುವಂಥ ಪರೀಕ್ಷೆಗಳಲ್ಲಿ ನೀವು ಹಿಂದಿಯಲ್ಲಿ ಬರೀರಿ ಅಂತ ಹೇಳ್ತೀರಿ ನಮ್ಮ ಮಕ್ಕಳಿಗೆ. ಹಿಂದಿಯಲ್ಲಿ ಆಪ್ಷನ್ನು, ಹಿಂದಿಯಲ್ಲಿ ಬರೀರಿ. ಹಿಂದಿಯಲ್ಲಿ ಬರೆಯೋದ್ರಿಂದ ನೀವು ಕೇಂದ್ರ ಸರ್ಕಾರದ ಉದ್ಯಮಕ್ಕೆ ಆಯ್ಕೆ ಆಗ್ತೀರಿ ಅನ್ನೋದಾದರೆ, ಈ ದೇಶಕ್ಕೆ ನಾವು ತೆರಿಗೆಯನ್ನು ಕಟ್ತಾ ಇಲ್ವಾ? ನಮ್ಮ ತೆರಿಗೆ ಹಣದಲ್ಲಿ ಹಿಂದಿಯ ವೈಭವ, ಹಿಂದಿಯ ವಿಜೃಂಭಿಸೋದು, ಹಿಂದಿ ಹೇರಿಕೆ ಮಾಡೋದು, ಹಿಂದಿಯ ಆಚಾರ ವಿಚಾರಗಳು ನಡೆಸೋದು, ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಒಪ್ಕೊಳ್ಳೋದು ಅನ್ನೋದಾದರೆ ಯಾವ ತೆರಿಗೆ ಹಣದಲ್ಲಿ ನಡೀತಾ ಇದೆ? ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ನಡೀತಿದೆ. ಹಿಂದಿಯ ದಬ್ಬಾಳಿಕೆ ಅನ್ನೋದಾದರೆ ನಾವು ತೆರಿಗೆಯನ್ನು ಎಷ್ಟು ಮಟ್ಟಿಗೆ ಕಟ್ಟಬೇಕು ಈ ಒಕ್ಕೂಟ ಭಾರತಕ್ಕೆ ಅನ್ನೋ ಪ್ರಶ್ನೆಯೂ ಸಹ ನಮ್ಮನ್ನು ಕಾಡುವಂಥದ್ದು. ಹಾಗಾಗಿ ಹಿಂದಿಯನ್ನು ಎಷ್ಟು ನೀವು ಒಪ್ಕೊಂಡಿದ್ದೀರಿ ಅಷ್ಟರ ಮಟ್ಟಿಗೆ ಬೇರೆ ಭಾಷೆಗಳನ್ನು ಒಪ್ಕೋಬೇಕು, ಕನ್ನಡವನ್ನು ಒಪ್ಕೋಬೇಕು. ಹಿಂದಿಗಿಂತ ಪ್ರಭುತ್ವವಾಗಿ, ಪ್ರಾಬಲ್ಯವಾಗಿ, ಇತಿಹಾಸವಾಗಿ ಕನ್ನಡ ಯಾವುದ್ರಲ್ಲೇನು ಕಡಿಮೆ ಇಲ್ಲ. ಇವತ್ತು ಹಿಂದಿಗೆ ಬಾರದ 8 ಜ್ಞಾನಪೀಠ ಕನ್ನಡದ ಭಾಷೆಗೆ ಬಂದಿದೆ. ಹಿಂದಿಗೆ 650 ವರ್ಷದ ಇತಿಹಾಸ ಆದರೆ ಕನ್ನಡಕ್ಕೆ 2300 ವರ್ಷದ ಇತಿಹಾಸ ಇದೆ. 650 ವರ್ಷದ ಹಿಂದಿಯನ್ನು ಒಪ್ಕೊಳ್ಳೋದಾದರೆ 2300 ವರ್ಷದ ಕನ್ನಡವನ್ನು ಯಾಕೆ ಒಪ್ಕೋಬಾರ್ದು? ಒಂದಷ್ಟು ಭಾರತದಲ್ಲಿ ಹಿಂದಿ ಮಾತಾಡುವಂಥ ಜನರ ಸಂಖ್ಯೆ ಜಾಸ್ತಿ ಇರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಯಾವ ರಾಜ್ಯಗಳೂ ಸಹ ಒಪ್ಪದ, ಯಾವ ರಾಜ್ಯಗಳ ಅಧಿಕೃತವಾಗಿ ಒಪ್ಕೊಳ್ಳದೆ ಇದ್ದಾಗ ಬಲವಂತವಾಗಿ ಒಂದು ರಾಷ್ಟ್ರದಲ್ಲಿ ಭಾಷೆಯ ಆಧಾರದ ಮೇಲೆ ಕಟ್ಟಂಥ ರಾಜ್ಯಗಳ ಮೇಲೆ ಏರಿಕೆ ಮಾಡುವಂಥ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರು. ಹಾಗಾದರೆ ಈ ಒಕ್ಕೂಟದ ವ್ಯವಸ್ಥೆ ಏನಾಗಬೇಕು? ಒಕ್ಕೂಟದ ವ್ಯವಸ್ಥೆ ಏನಾಗಬೇಕು? ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಹಿಂದಿಯ ದಬ್ಬಾಳಿಕೆಯನ್ನು ಕೇಂದ್ರ ನಿಲ್ಲಿಸಬೇಕು, ಹಿಂದಿಯ ಏರಿಕೆಯನ್ನು ನಿಲ್ಲಿಸಬೇಕು. ಎಲ್ಲ ಭಾರತದ ಎಲ್ಲ ಭಾಷಿಕರ ಕಟ್ಟುವ ತೆರಿಗೆಯಲ್ಲಿ ಹಿಂದಿಯನ್ನು ಮೆರೆಸೋದು ನಿಲ್ಲಿಸಬೇಕು, ಹಿಂದಿಯನ್ನು ವೈಭವೀಕರಿಸೋದು ನಿಲ್ಲಿಸಬೇಕು ಅನ್ನೋದು ನಮ್ಮ ಹೋರಾಟ. ಹಾಗಾಗಿ ಸೆಪ್ಟೆಂಬರ್ 14ನೇ ತಾರೀಕು ಏನು ಅವತ್ತು ಹಿಂದಿ ದಿವಸ, ಹಿಂದಿ ಸಪ್ತಾಹ ಅನೇಕ ಕಾರ್ಯಕ್ರಮಗಳು ನಡೆಸುತ್ತೋ ಕೇಂದ್ರ ಸರ್ಕಾರ, ಅದರ ವಿರುದ್ಧವಾಗಿ ನಾವು ಅವತ್ತಿನ ದಿನವನ್ನು ಕಪ್ಪು ದಿನವಾಗಿ ಆಚರಣೆ ಮಾಡ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂಥ ಕಾರ್ಯಕ್ರಮಗಳು ಎಲ್ಲಾದರೂ ನಡೆಯುವಂಥದ್ದು ನಮ್ಮ ಗಮನಕ್ಕೆ ಬಂದರೆ ನಮ್ಮ ಕಾರ್ಯಕರ್ತರು ಮುಲಾಜು ಇಲ್ಲದೆ ಅಂಥ ಕಾರ್ಯಕ್ರಮಗಳ ಮೇಲೆ ದಾಳಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರು ನಾವು ಹಿಂದಿಯ ದಬ್ಬಾಳಿಕೆಯನ್ನು, ಹೇರಿಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈ ಹಿಂದಿಯ ಹೇರಿಕೆ ದಬ್ಬಾಳಿಕೆಯಿಂದ ಬೇಸತ್ತು ಜನ ನಾಳೆ ಒಕ್ಕೂಟವನ್ನು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಹಿಂದಿ ಹೇರಿಕೆಯನ್ನು ವಾಪಸ್ ಪಡ್ಕೊಂಡ್ರೆ ಒಳ್ಳೆಯದು ಕೇಂದ್ರ ಸರ್ಕಾರ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ.